ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನದ ಕಿಚ್ಚು ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಒಂದ್ ಕಡೆ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿ ರೈತರು ಕಣ್ಣೀರು ಹಾಕ್ತಿದ್ರೆ, ಮತ್ತೊಂದು ಕಡೆ ಬಿಡದಿಯ ರಸ್ತೆಗಳಲ್ಲೂ ಪೋಸ್ಟರ್ ಸಮರ ತಾರಕಕ್ಕೇರಿದೆ. ಇಷ್ಟೆಲ್ಲ ಆದ್ರೂ ರೈತರ ಪರವಾಗಿ ನಿಂತ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ಬಿಡದಿ ಪೋಸ್ಟರ್ ವಾರ್. ಸಿಎಂ ಡಿಕೆಶಿ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲ. ಭೂ ಸ್ವಾಧೀನ ಆದ್ರೆ ನಮಗೆ ನೆಲೆ ಇರಲ್ಲ ಅಂತ ರೈತರು ಅಳಲು. ಬಿಡದಿ ಟೌನ್ಶಿಪ್ ವಿವಾದ ಈಗ ರಾಜಕೀಯ ನಾಯಕರ ನಿದ್ದೆಗೆಡಿಸಿದೆ. ಭೂ ಸ್ವಾಧೀನ ವಿರೋಧಿಸಿ ರೈತರ ಅಹವಾಲು ಆಲಿಸಲು ಬಿಡದಿಗೆ ಭೇಟಿ ನೀಡಿದ ಬಿಜೆಪಿ ನಾಯಕರಿಗೆ ಈಗ ಪೋಸ್ಟರ್ ಶಾಕ್ ಎದುರಾಗಿದೆ. ಬಿಡದಿ ಮುಖ್ಯ ರಸ್ತೆಯ ಗೋಡೆಗಳಲ್ಲೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರನ್ನ ಲೇವಡಿ ಮಾಡುವ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ವು. ಈ ಪೋಸ್ಟರ್ಗಳಲ್ಲಿ ಮುಖ್ಯವಾಗಿ ಜೆಡಿಎಸ್ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧ ತೀವ್ರವಾಗಿ ಲೇವಡಿ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಬಿಜೆಪಿ ನಾಯಕರಾದ ಆರ್ ಅಶೋಕ್, ಬಿವೈ ವಿಜಯೇಂದ್ರ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಪೋಸ್ಟರ್ ಕ್ಯಾಂಪೇನ್ ಮಾಡಲಾಗಿದ್ದು ಬಿಡದಿಯಾದ್ಯಂತ ಸಂಚಲನ ಮೂಡಿಸಿದೆ. ಈ ಪೋಸ್ಟರ್ ರಾಜಕೀಯಕ್ಕೆ ಮಣಿಯದ ಕಮಲ ಪಡೆ ನೇರವಾಗಿ ಬಿಡದಿಯ ಕೆಂಪಯ್ಯನ ಪಾಳ್ಯಕ್ಕೆ ಭೇಟಿ ನೀಡಿತು. ನಾಯಕರು ಸ್ಥಳಕ್ಕೆ ಬರ್ತಾ ಇದ್ದಂತೆ ರೈತರ ಆಕ್ರೋಶ ಮತ್ತು ಹತಾಶೆ ಒಟ್ಟಿಗೆ ಸ್ಫೋಟಗೊಂಡಿತ್ತು. ಬಿಜೆಪಿ ನಾಯಕರ ಎದುರಲ್ಲಿ ರೈತರು ಕಣ್ಣೀರು ಹಾಕಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಸ್ವಾಧೀನ ಆಗಬಾರ್ದು, ಭೂಮಿ ಹೋದ್ರೆ ನಮಗೆ ನೆಲೆ ಇರಲ್ಲ, ನಮ್ಮನ್ನ ಒಕ್ಕಲೆಬ್ಬಿಸಲು ರಾತ್ರೋರಾತ್ರಿ ಫೋನ್ ಕರೆ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು, ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಇನ್ನು ರೈತರ ಕಣ್ಣೀರು ಕಂಡು ಕೆಂಡಾಮಂಡಲರಾದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟು ಹಸಿರಾದ ಜಾಗ ನೋಡಿಲ್ಲ. ಇಲ್ಲಿ ಇಂಚು ಬೆಳೆ ಇದೆ. ಹಾಲಿನಿಂದ ವರ್ಷಕ್ಕೆ 25 ಕೋಟಿ, ರೇಷ್ಮೆಯಿಂದ 35 ಕೋಟಿ ಆದಾಯ ಬರ್ತಾ ಇದೆ. ಪ್ರತಿ ವರ್ಷ ಇಷ್ಟೊಂದು ಹಣವನ್ನ ಡಿಕೆಶಿ ಕೊಡ್ತಾರಾ? ತಲೆಮಾರಿನ ಆಸ್ತಿಯನ್ನ ಲೇಔಟ್ ಮಾಡಿ ಯಾರಿಗೋ ಮಾರಲು ಹೊರಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಒಳಿತು ಮಾಡು ಮನುಷ್ಯ ಡಿಕೆಶಿ ಇರೋದು ಇನ್ನೊಂದೇ ವರ್ಷ ಅಷ್ಟೇ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ನಾವು ಈ ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡ್ತೀವಿ ಅಂತ ಶಪಥ ಮಾಡಿದ್ರು. ಒಳಿತು ಮಾಡು ಮನುಷ್ಯ 3 ದಿವಸ, ಡಿ.ಕೆ.ಎಸ್. ಕುಮಾರ್ ಇರೋದು ಇನ್ನು 1.5 ವರ್ಷ. 1.5 ವರ್ಷ ನೀನು ಅಕ್ವೈರ್ ಮಾಡಿ ಅವ್ರ ಮನೆಗೆ ನೋಟಿಸ್ ಬಂದು ಅವ್ರು ಕಲ್ಲು ಹೊಡೆದು ಕಾರ್ಗೆ ಜಖಮ್ ಮಾಡಿ ಕೋರ್ಟ್ ಕೇಸ್ ಹಾಕಿ ಸ್ಟೇ ತಗೊಂಡು ಇದೆಲ್ಲ ಆಗೋ ಅಷ್ಟೊತ್ತಿಗೆ ನೀನು ಗುದ್ದಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನಿನ್ನ ಟರ್ಮ್ ಮುಗಿದೋಗಿರ್ತೈತೆ. ಬಿವೈ ವಿಜಯೇಂದ್ರ ಕೂಡ ಸರ್ಕಾರದ ಸುಳ್ಳುಗಳನ್ನ ಬಯಲಿಗೆಳೆದಿದ್ದು ಇದು ಬರಡು ಭೂಮಿ ಅಂತ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ. ಮೋದಿ ಯಾವತ್ತೂ ರೈತರ ಭೂಮಿ ಕಸಿಯಲು ಒಪ್ಪಲ್ಲ.
ನಿಮ್ಮ ಪೋಸ್ಟರ್ ಗುಂಡಾಗಿರಿಗೆ ನಾವು ಹೆದರಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ. ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟವನ್ನು ಆಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾವೆ. ರೈತರಲ್ಲಿ ಕೇಳಿದ್ರು, DK ಶಿವಕುಮಾರ್ ಅವರು 100 ಎಕರೆ ಜಮೀನು ಹಿಡ್ಕೋಬಹುದು, ನಿಮ್ಮ ಶಾಸಕರುಗಳು 100 ಎಕರೆ ಜಮೀನು ಹಿಡ್ಕೋಬಹುದು. ಇವತ್ತು ಬಿಡದಿ ಸುತ್ತಮುತ್ತಲ ಇರ್ತಕ್ಕಂಥ ನಮ್ಮ ರೈತರು ಸಣ್ಣ ಹಿಡುವಳಿದಾರರೇನಿದ್ದಾರೆ, 2 ಎಕರೆ 3 ಎಕರೆ ಅರ್ಧ ಎಕರೆ ಹಿಡ್ಕೊಂಡಿರ್ತಕ್ಕಂಥ ರೈತರು, ಈ ರೈತರಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರ ಕಷ್ಟ ಗೊತ್ತಾಗೋದು ಯಾರಿಗೆ ಆಗ್ಲಿ. ಈ ಜಲ್ಲಿ ಬಂಡೆ ಹೊಡೆಯೋರ್ಗೆ ಇವೆಲ್ಲ ಗೊತ್ತಾಗೋದಿಲ್ಲ, ಜಲ್ಲಿ ಬಂಡೆ ಮಾಡೋರ್ಗೆ ಇದೆಲ್ಲ ಗೊತ್ತಾಗಲ್ಲ. ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ಏನ್ ಬೇಕಾದ್ರೂ ಮಾಡಿ. ಒಟ್ನಲ್ಲಿ ಬಿಡದಿಯಲ್ಲಿ ಶುರುವಾಗಿರೋ ಈ ಟೌನ್ಶಿಪ್ ಕಿಚ್ಚು ಈಗ ಪೋಸ್ಟರ್ ಸಮರಕ್ಕೆ ತಿರುಗಿದೆ. ಅತ ಮೈತ್ರಿ ನಾಯಕರು ರೈತರ ಪರವಾಗಿ ನಿಂತು ಸರ್ಕಾರದ ವಿರುದ್ಧ ನೇರ ಧರ್ಮಯುದ್ಧ ಘೋಷಿಸಿದ್ದಾರೆ. ತಲಾಂತರದಿಂದ ಬಂದಿರೋ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದು, ಮುಂದಿನ ದಿನಗಳಲ್ಲಿ ರೈತರ ಈ ಆಕ್ರೋಶದ ಜ್ವಾಲೆ ಸರ್ಕಾರಕ್ಕೆ ಯಾವ ರೀತಿ ತಿರುಗುಬಾಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಮನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.